ಇನ್ನು ಬೆಂಗಳೂರಲ್ಲಿ ಇವತ್ತು ದಶಪಥ ಹೆದ್ದಾರಿ ಲೋಕಾರ್ಪಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಹೆದ್ದಾರಿ ಉದ್ಘಾಟನೆಯನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಲಿದ್ದಾರೆ. 631 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಸ್ಎಂ ಕೃಷ್ಣ ಹೆದ್ದಾರಿ ಅಂತ ಹೇಳಿ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಇವತ್ತು ಸಂಚಾರಕ್ಕೆ ಮುಕ್ತವಾಗಲಿದೆ. 10.2 ಕಿಲೋಮೀಟರ್ ಉದ್ದದ ಹೆದ್ದಾರಿ. ಸಸಿ ನೆಡುವ ಕಾರ್ಯಕ್ರಮದ ನಂತರದಲ್ಲಿ ಈ ದಶಪಥ ಹೆದ್ದಾರಿ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿದೆ. ಬಿಡಿಎ ಕಡೆಯಿಂದ ಏನು ಸಸಿ ನೆಡುವ ಕಾರ್ಯಕ್ರಮ ನಡೀತಾ ಇದೆ, ಅದಾದ ನಂತರದಲ್ಲಿ ದಶಪಥ ಹೆದ್ದಾರಿ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿದೆ. ಲೋಕಾರ್ಪಣೆ ಮಾಡೋದಕ್ಕೆ ಸಕಲ ಸಿದ್ಧತೆ ಮಾಡಲಿದ್ದಾರೆ. ಸನ್ಮಾನ್ಯ ಒಬ್ಬರ ಈ ದಶಪಥ ಹೆದ್ದಾರಿಯ ಬಹಳಷ್ಟು ವಿಶೇಷತೆಗಳಿಂದ ಕೂಡಿದೆ. ಯಾಕಂತ ಹೇಳಿದ್ರೆ ಮಾಗಡಿ ರಸ್ತೆಯಿಂದ ಮೈಸೂರು ರಸ್ತೆಗೆ ಕನೆಕ್ಟ್ ಮಾಡುವಂತಹ ರಸ್ತೆ ಇದು. 1 ಗಂಟೆ ಸಂಚಾರ ಮಾಡಬೇಕಾಗಿತ್ತು ಈ ಹಿಂದೆ. ಆದರೆ ಈ ದಶಪಥ ಹೆದ್ದಾರಿ ಇವತ್ತೇನು ಉದ್ಘಾಟನೆ ಆಗ್ತಾ ಇದೆ, ಇದರಿಂದಾಗಿ ಜಸ್ಟ್ 15 ನಿಮಿಷದಲ್ಲಿ ಈ ಒಂದು ಪ್ರಯಾಣವನ್ನ ಬೆಳೆಸಬಹುದು. ಈ ಹೆದ್ದಾರಿಯಲ್ಲಿ ನಾಡಪ್ರಭು ಕೆಂಪೇಗೌಡ ಲೇಔಟ್ನ ಬಡಾವಣೆಗಳಿಗೆ ನೇರವಾದಂತಹ ಸಂಪರ್ಕವನ್ನ ಈ ಒಂದು ದಶಪಥ ಹೆದ್ದಾರಿ ಹೊಂದಿದೆ. ಹೊಸ ಎಸ್ಎಂ ಕೃಷ್ಣ ದಶಪಥ ರಸ್ತೆಗೆ ಯಾವುದೇ ಟೋಲ್ ಕೂಡ ಇರೋದಿಲ್ಲ ಅನ್ನೋದು ಮತ್ತೊಂದು ವಿಶೇಷ. ಈ ರಸ್ತೆ ಕಂಬಿಪುರ, ಕೊಮ್ಮಘಟ್ಟ, ಕೆಂಚನಾಪುರ ಪ್ರದೇಶಕ್ಕೆ ಸಂಪರ್ಕವನ್ನ ಕಲ್ಪಿಸುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ, ನಮ್ಮ ಗ್ರೌಂಡ್ ರಿಪೋರ್ಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಇವತ್ತು ಅತ್ಯಂತ ಪ್ರಮುಖವಾದ ದಿನ ಅಂತಾನೆ ಹೇಳಬಹುದು. ದಶಪಥ ಹೆದ್ದಾರಿ ಉದ್ಘಾಟನೆ ಆಗ್ತಾ ಇದೆ. ಬ್ರೀಫ್ ಆಗಿ ದಶಪಥ ಹೆದ್ದಾರಿಯ ವಿಶೇಷತೆ ಏನೇನು ಅಂತ ಹೇಳ್ಬೋದಾ? ಎಕ್ಸಾಕ್ಟ್ಲಿ ಪ್ರೀತಿ, ಇವತ್ತು ಬೆಂಗಳೂರು ಜನರಿಗೆ ಅತ್ಯಂತ ಖುಷಿ ದಿನ ಅಂತಾನೆ ಹೇಳ್ಬೋದು. 517ನೇ ಕೆಂಪೇಗೌಡ ಜಯಂತಿಯ ಪ್ರಯುಕ್ತ ಎಸ್ಎಂ ಕೃಷ್ಣ ದಶಪಥ ಹೆದ್ದಾರಿ ಲೋಕಾರ್ಪಣೆ ಆಗ್ತಾ ಇದೆ. ಅದಕ್ಕೆ ಕ್ಷಣ ಗಣನೆ ಕೂಡ ಆರಂಭ ಆಗಿದೆ. ಸದ್ಯ ನಾನೀಗ ಅದೇ ಜಾಗದಲ್ಲಿ ಇದ್ದೀನಿ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು ಯಾವ ಪರಿಪ್ರಮಾಣದಲ್ಲಿ ಇಲ್ಲಿ ಸಂತೋಷ ಮನೆ ಮಾಡಿದೆ ಅಂದ್ರೆ, ಈ ಭಾಗದ ಜನರಂತೂ ನಾವು ಲೋಕಾರ್ಪಣೆ ಆಗೋದನ್ನ ಕಣ್ಣಾರೆ ನೋಡಬೇಕು ಅಂತ ಇಲ್ಲಿ ಜನರ ಗುಂಪು ಸೇರಿರುವಂತದ್ದು. ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಭದ್ರತೆಯನ್ನ ಕೈಗೊಂಡಿದೆ. ಇನ್ನೇನು ಕೆಲ ನಿಮಿಷಗಳಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಥಳಕ್ಕೆ ಆಗಮಿಸಲಿದ್ದಾರೆ. ಎಸ್ಎಂ ಕೃಷ್ಣ ದಶಪಥ ಹೆದ್ದಾರಿಯನ್ನ ಉದ್ಘಾಟನೆ ಮಾಡುವವರಿದ್ದಾರೆ. ಈಗಾಗಲೇ ಡಿಸಿಎಂ ಪರಮೇಶ್ವರ್ ಅವರು ಹಾಗೆ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಈಗಾಗಲೇ ಬಂದು ಇಲ್ಲಿನ ವ್ಯವಸ್ಥೆಯನ್ನ ಪರಿಶೀಲನೆ ಮಾಡಿರುವಂತದ್ದು. ಅಂದ್ರೆ ಈ ಒಂದು ದಶಪಥ ಹೆದ್ದಾರಿ ಬೆಂಗಳೂರಿಗೆ ಬಹಳ ಪ್ರಮುಖ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಷ್ಟು ದಿನ ನಾವು ನೈಸ್ ರಸ್ತೆಯಲ್ಲಿ ಓಡಾಡಬೇಕು ಅಂತ ಅಂದ್ರೆ ಟೋಲ್ ಶುಲ್ಕವನ್ನ ಪಾವತಿ ಮಾಡಬೇಕಾಗಿತ್ತು. ಆದ್ರೆ ಅದಕ್ಕೆ ಪರ್ಯಾಯವಾಗಿ ಈ ಒಂದು ದಶಪಥ ಹೆದ್ದಾರಿಯನ್ನ ಬಳಸಬಹುದು. ಯಾರೆಲ್ಲ ಕುಣಿಗಲಿಂದ, ಮಂಡ್ಯದಿಂದ, ರಾಮನಗರದಿಂದ, ಹಾಸನದಿಂದ, ಮೈಸೂರಿಂದ ಬೆಂಗಳೂರಿನ ಒಳಭಾಗಕ್ಕೆ ಎಂಟ್ರಿ ಕೊಡ್ತಾರೆ ಅಂತ ಲಕ್ಷಾಂತರ ಮಂದಿಗೆ ಈ ಒಂದು ದಶಪಥ ಹೆದ್ದಾರಿ ಅನುಕೂಲ ಆಗತ್ತೆ ಅಂತ ಹೇಳ್ಬೋದು. ಇವತ್ತಿನಿಂದಾನೇ ಸಂಚಾರಕ್ಕೆ ಮುಕ್ತ ಆಗಲಿದೆ. ಇದರಿಂದ ಬೆಂಗಳೂರಿಂದ ಬೇರೆ ಬೇರೆ ಜಿಲ್ಲೆಗೆ ಕನೆಕ್ಟ್ ಆಗುವಂತಹ ಒಂದು ನೈಸ್ ರಸ್ತೆಗೆ ಪರ್ಯಾಯವಾದಂತ ಪ್ರಮುಖ ಹೆದ್ದಾರಿಯಾಗಿ ಇದು ಕೆಲಸ ಮಾಡುತ್ತೆ. ಅಂದ್ರೆ ಸಾಮಾನ್ಯ ಹೆದ್ದಾರಿ ಅಲ್ಲವೇ ಅಲ್ಲ, ಇದು ಸಾಕಷ್ಟು ಸ್ಪೆಷಾಲಿಟೀಸ್ ಅನ್ನ ಹೊಂದಿದೆ. ಅಂದ್ರೆ ಹೆದ್ದಾರಿ ಅಂದ್ರೆ ಒಂದು ಕಂಪ್ಲೀಟ್ ಸ್ಟ್ರೆಚ್ ಇರುತ್ತೆ, ಎಲ್ಲೂ ಕೂಡ ಸ್ಟಾಪ್ ಇರೋದಿಲ್ಲ. ಆದ್ರೆ ಇದು ಕೆಂಪೇಗೌಡ ಬಡಾವಣೆಯ 9 ಲೇಔಟ್ಗಳಿಗೂ ಕೂಡ ಕನೆಕ್ಟ್ ಮಾಡುವಂತಹ ಒಂದು ದಶಪಥ ಹೆದ್ದಾರಿ. ಅನಿಮಲ್ ಕಾರಿಡಾರ್ಗೂ ಕೂಡ ಜಾಗವನ್ನ ಮಾಡಿಕೊಡ್ಲಾಗಿದೆ. ಮತ್ತೊಂದು ಪ್ರಮುಖ ವಿಶೇಷ ಅಂದ್ರೆ ಬೆಂಗಳೂರಲ್ಲಿ ಸೈಕಲ್ ಕಾರಿಡಾರ್ ಅನ್ನ ಈ ಒಂದು ದಶಪಥ ಹೆದ್ದಾರಿಯಲ್ಲಿ ಮಾಡಿಕೊಡ್ಲಾಗಿರುವಂತದ್ದು. ಅಂದ್ರೆ ಸೈಕಲ್ ಸವಾರರು ಕೂಡ ಸುಮಾರು 2 ಕಿಲೋಮೀಟರ್ ಸ್ಟ್ರೆಚ್ ಅವರಿಗೋಸ್ಕರ ಜಾಗವನ್ನ ಬಿಡಲಾಗಿದೆ. 10 ಲೇನ್ಗಳು ಈ ದಶಪಥ ಹೆದ್ದಾರಿಯಲ್ಲಿ ನಿರ್ಮಾಣ ಆಗಿರೋದು. ಕೆಲ ಹೊತ್ತಿನಲ್ಲಿ ಲೋಕಾರ್ಪಣೆ ಆಗತ್ತೆ. ಒಂದ್ ರೀತಿ ಇದು ಬೆಂಗಳೂರಿಗರಿಗೆ ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು. ಪ್ರೀತಿ, ಥ್ಯಾಂಕ್ ಯು ಚಂದನ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಮಾಗಡಿ ರಸ್ತೆಯಿಂದ ಮೈಸೂರು ರಸ್ತೆಗೆ ಕನೆಕ್ಟ್ ಮಾಡುವಂತಹ ದಶಪಥ ರಸ್ತೆ ಇವತ್ತು ಉದ್ಘಾಟನೆ ಆಗ್ತಾ ಇದೆ. 1 ಗಂಟೆ ಸಂಚಾರ ಜಸ್ಟ್ 15 ನಿಮಿಷದಲ್ಲೇ ಇನ್ಮೇಲೆ ಜನರಿಗೆ ಸಿಗಲಿದೆ. ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಕೂಡ ಈ ಒಂದು ದಶಪಥ ಹೆದ್ದಾರಿಯ ಉದ್ಘಾಟನೆಯ ನಂತರದಲ್ಲಿ ಈ ಟ್ರಾಫಿಕ್ ಕಿರಿಕಿರಿ ಏನಿತ್ತು ಅದರಿಂದ ದೂರ ಆಗ್ಬೋದು ಜನರು.
ಜೊತೆಗೆ ನಾಡಪ್ರಭು ಕೆಂಪೇಗೌಡ ಲೇಔಟ್ನ ಎಲ್ಲಾ 9 ಬಡಾವಣೆಗಳಿಗೂ ಕೂಡ ಈ ಒಂದು ದಶಪಥ ಹೆದ್ದಾರಿ ಸಂಪರ್ಕವನ್ನ ಕಲ್ಪಿಸುತ್ತೆ. ಇದಷ್ಟೇ ಅಲ್ಲದೆ ಹೈಟೆಕ್ ರಸ್ತೆಯಲ್ಲಿ 3 ಪ್ರಮುಖ ಅಂಡರ್ ಪಾಸ್ಗಳಿರುತ್ತವೆ, ಅನಿಮಲ್ ಕಾರಿಡಾರ್ ಇದೆ, 11 ಸೇತುವೆಗಳಿದೆ, 270 ಮೀಟರ್ ಸುರಂಗ ಮಾರ್ಗ ಇದೆ. ವಿಶೇಷವಾಗಿ ಈ ಒಂದು ರಸ್ತೆಯಲ್ಲಿ 10 ಕಿಲೋಮೀಟರ್ ಆಧುನಿಕ ಸೈಕಲ್ ಟ್ರ್ಯಾಕ್ ಕೂಡ ಇರುತ್ತೆ. ಯಾವುದೇ ರೀತಿಯಾದಂತಹ ಟ್ರಾಫಿಕ್ ಸಮಸ್ಯೆಯನ್ನ ಇನ್ನು ಈ ಭಾಗದ ಜನರು ಅನುಭವಿಸಬೇಕಾಗಿಲ್ಲ ಅನ್ನುವಂತಹ ಮಹತ್ವಪೂರ್ಣವಾದಂತಹ ಯೋಜನೆ ಇದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಈ ಒಂದು ಹೆದ್ದಾರಿ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಸಕಲ ತಯಾರಿಗಳು ಕೂಡ ನಡೆದಿದೆ. 631 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಎಸ್ಎಂ ಕೃಷ್ಣ ಹೆದ್ದಾರಿ ದಶಪಥ ಹೆದ್ದಾರಿ ಲೋಕಾರ್ಪಣೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಡೆಯಲಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.